ಸಚಿವ ಸ್ಥಾನದ ಬಳಿಕ ಈಗ ಸಚೇತಕರ ಸ್ಥಾನಕ್ಕೆ ಲಾಬಿ ಜೋರಾಗಿದೆ. ಮಂತ್ರಿ ಸ್ಥಾನ ಸಿಗದವರಿಂದ ಪೈಪೋಟಿ ನಡೀತಾ ಇದೆ. ಚೀಫ್ ವಿಪ್ ಪದವಿ ಪಡೆಯೋಕೆ ಆಡಳಿತ ಪಕ್ಷದ ಸದಸ್ಯರು ಅಲರ್ಟ್ ಆಗಿದ್ದಾರೆ. ಅಂದರೆ ಮುಖ್ಯ ಸಚೇತಕರ ಒಂದು ಹುದ್ದೆ ಮೇಲ್ಮನೆ ಹಾಗೂ ಕೆಳಮನೆಯ ಆಡಳಿತ ಪಕ್ಷದ ಸದಸ್ಯರು ತರಾತುರಿ ಮಾಡ್ತಾ ಇದ್ದಾರೆ. ಮೇಲ್ಮನೆಯಲ್ಲಿ ಸಚೇತಕರಾಗಿದ್ದರು ಸಲೀಂ ಅಹಮದ್ ಈಗ ವಿಧಾನ ಪರಿಷತ್ನ ಸಭಾಪತಿ ಆಗಿದ್ದಾರೆ. ಅವರಿಂದ ತೆರವಾದಂತಹ ಸ್ಥಾನಕ್ಕೆ ಸಾಲು ಶಾಸಕರು ಪ್ರಯತ್ನ ಪಡುತ್ತಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿ ರವಿ ಏನಿದ್ದಾರೆ MLC ಅವರು ಮತ್ತು ನಗರದ MLC ಅವರು ವಸಂತ್ ಕುಮಾರು, ಮಂಜುನಾಥ್ ಭಂಡಾರಿ ಅವರು ತೀವ್ರವಾದಂಥ ಪೈಪೋಟಿ ನಡೆಸ್ತಾನೆ ಇದ್ದಾರೆ. ಅಲ್ಪಸಂಖ್ಯಾತ ಕ್ರೈಸ್ತ ಸಮುದಾಯದ ಐವನ್ ಡಿಸೋಜಾ ಕೂಡ ಇದ್ದಾರೆ ರೇಸ್ನಲ್ಲಿ. ಇದು ನಾಗರಾಜ್ ಯಾದವ್ಗೆ ಪದವಿ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಐವನ್ ಡಿಸೋಜಾ ಅವರು ಕೂಡ ಆಗಿದ್ದರು, ಮುಖ್ಯ ಸಚೇತಕರಾಗಿದ್ದರು. ಈಗ ಮತ್ತೊಮ್ಮೆ ಪ್ರಯತ್ನದಲ್ಲಿದ್ದಾರೆ. ಸಲೀಂ ಅಹಮದ್ ಅವರೀಗ ಸಭಾಪತಿಯಾಗಿದ್ದಾರೆ ವಿಧಾನ ಪರಿಷತ್ನಲ್ಲಿ. ಅವರಿಂದ ತೆರವಾಗಿರುವಂಥ ಸ್ಥಾನ ಯಾರಿಗೆ ಅವಕಾಶಗಳು ಸಿಗುತ್ತೆ? ಅಲ್ಪಸಂಖ್ಯಾತ ಅಂದರೆ ಕ್ರೈಸ್ತ ಸಮುದಾಯದ ಐವನ್ ಡಿಸೋಜಾ ಇದ್ದಾರೆ. ಹಾಗೆ ನಾಗರಾಜ್ ಯಾದವ್ ಕೂಡ ಇದ್ದಾರೆ. ಅವರಿಗೆ ಬಹುತೇಕವಾಗಿ ಈ ಒಂದು ಪದವಿ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಅಳೆದು ತೂಗಿ ಈ ಲೆಕ್ಕಾಚಾರವನ್ನು ಈಗ ಕಾಂಗ್ರೆಸ್ ನಾಯಕರು ಹಾಕ್ಕೊಂಡಿದ್ದಾರೆ. ಮುಖ್ಯ ಸಚೇತಕರು ಇದು ಕೂಡ ಬಹಳ ಮಹತ್ವವಾದಂಥ ಒಂದು ಹುದ್ದೆಯಾಗಿದೆ. ಬಟ್ ಈಗ ಅದಕ್ಕೆ ಸಮರ್ಥರಾಗಿರುವಂಥವ್ರು ಕೂಡ ಬೇಕಾಗುತ್ತೆ. ನಾಗರಾಜ್ ಯಾದವ್ ಅಂತ ಬಂದಾಗ ಅವರು ಪಕ್ಷದ ಪರವಾಗಿ ಸಮರ್ಥನೆಯನ್ನು ಮಾಡಿ